ನನ್ನ ಬದುಕನ್ನು ನೀವು ಕಟ್ಕೊಂಡ್ರಿ. ಹೌದು. ನಿಮ್ಮ ವಿದ್ಯಾಭ್ಯಾಸ ಅಂದಾಗ ಕಡು ಕಷ್ಟದ ಜೀವನ ಅಂತ ನೀವು ಬೇರೆ ಹೇಳ್ತಾ ಇದ್ರಿ. ಹಂಗಾಗಿ ನಾನು ಕೇಳೋದು, ವಿದ್ಯೆ ಪಡ್ಕೊಳ್ಳೋಕೆ ಪೂರಕ ವಾತಾವರಣ ಇತ್ತ, ಅಂದ್ರೆ ಸೌಕರ್ಯ ಇತ್ತ? ಇಲ್ಲ, ಸೌಕರ್ಯಗಳು ನಮಗೆ ಬೇಕಾದ ಇರುವ ಸೌಕರ್ಯಗಳಲ್ಲೇ ಅನುಸರಿಸಿ ನಾವು ಮುಂದೆ ಹೊರಲೇಬೇಕಾಗ್ತದೆ. ಸಾಧಾರಣದವರಿಗೆ ಒಂದು ದಿನವೇ ಹೊಟ್ಟೆ ಹೊರಕೊಳ್ಳೋದೇ ಕಷ್ಟ, ಇನ್ನು ಕೆಲವರಿಗೆ ಒಂದೆರಡು ಪಿಕ್ಚರ್ ನೋಡಿ ಜೀವನ ಹೋದರೆ ಸಾಕು ಈ ಥರ. ಆದರೆ ನಾನು ಎಲ್ಲವನ್ನು ಬದಿನಲ್ಲಿಸಿ ಎಷ್ಟೇ ಕಷ್ಟ ಆದರೂ ಆ ವಿದ್ಯೆ ಎಂಬ ಪರಮ ಗುರಿಯಿಂದ ಒಂದು ಚೂರು ವಿಚಲಿತನಾಗಿದೆ. ನಾನೇನು ಹೈ ರ್ಯಾಂಕ್ನಲ್ಲಿ ಪಾಸ್ ಆದವನಲ್ಲ, ಸೆಕೆಂಡ್ ಹೈ ಕ್ಲಾಸ್ ಆರ್ ಲೋ ಫಸ್ಟ್ ಕ್ಲಾಸ್ ಅಷ್ಟೇ ನನ್ನ ಇದು. ಅದು ಒಂದು ಒಳ್ಳೆಯದಂದರೆ ಎಲ್ಲೂ ನಾನು ಫೇಲ್ ಆಗಲಿಲ್ಲ. ಹಾಗಾಗಿ ನಮ್ಮ ಸಮಯ ವ್ಯರ್ಥವಾಗಿದೆ. ನಮಗೆ ವಿದ್ಯೆ ಕಲೀಲಿಕ್ಕೆ ಇಷ್ಟು ಕಡಿಮೆ ಸಮಯ ಇತ್ತು ಅಂತ ಹೇಳಿದ್ರೆ ತಾವು ನಂಬಲಿಕ್ಕಿಲ್ಲ. ಈ ಬೆಂಗಳೂರಿನಲ್ಲಿರುವ ಪ್ಲಾಜಾ, ಬ್ಲೂ ಮೂನ್, ಬ್ಲೂ ಡೈಮಂಡ್, ರೆಕ್ಸ್, ಗ್ಯಾಲಾಕ್ಸಿ, ಲೀಡೋ, ಇಂಪೀರಿಯಲ್ ಸಿನಿಮಾಗಳಲ್ಲಿ ನಾನು ನಿಲ್ಲೋದು ಲೈನ್ ನಂದು ₹1.60. ಬ್ಯಾಕ್ ಸ್ಟಾಲ್ 260, ಬಾಲ್ಕನಿ 380. ಗಮನಿಸಿ, ಇಡೀ 12 ವರ್ಷದಲ್ಲಿ 2 ಸಲ ಮಾತ್ರ ಬಾಲ್ಕನಿ ಹೋಗಿರಬಹುದು ನಾನು. ಅದು ಟಿಕೆಟ್ ಸಿಗದ ಅನಿವಾರ್ಯತೆಗೆ ಸಿಲುಕಿ. ಆದರೆ ಆ 1.60ಗೆ ನಾವು ಗಂಟೆಗಟ್ಟಲೆ ನಿಲ್ತಿದ್ವಿ. ಆ ಸಮಯದಲ್ಲಿ ನಾನು ನೋಟ್ಬುಕ್ ಇಟ್ಕೊಂಡು ಕ್ಯೂನಲ್ಲಿ ಓದ್ತಾ ಇದ್ದೆ. ಆಗ ಹಿಂದಿನವರು ಕೆಲವರು ಕ್ಯೂ ಮುಂದೆ ಹೋದಾಗ ನನಗೆ ಜೋರು ಮಾಡ್ತಿದ್ರು, ಏನು ಓದ್ತಿದ್ರಿ ನೀವು, ಹೋಗಿ ಮುಂದೆ. ಆವಾಗ ನನ್ನ ವಿದ್ಯೆಯ ಅರಿವು, ಹಸಿವು, ಅದಕ್ಕೆ ಬೇಕಾದ ಅನುಕೂಲ, ಟೈಮ್ ಹೇಗೆ ಸೆಟ್ ಮಾಡುವುದಕ್ಕೆ ಒಂದು ಉದಾಹರಣೆ ಹೇಳಿದೆ. ಅದರಿಂದ ಯಾವುದೇ ವಿದ್ಯಾರ್ಥಿಗಳು ಎಲ್ಲ ಪರಿಸ್ಥಿತಿಗಳು ಎಲ್ಲವರಿಗೂ ಎಲ್ಲ ಕಾಲದಲ್ಲಿಯೂ ಪರಿಪೂರ್ಣವಾಗಿ ಹೊಂದಿ ಬರುವುದಿಲ್ಲ.